Hi, hello, good morning. Welcome back to my channel Suksha Vlogs and welcome back to one more vlog, friends. One more Meesho vlog ಅಂತ ಹೇಳ್ಬೋದು. ನಾನು Meesho ಇಂದ ಒಂದೆರಡು ಸ್ವಲ್ಪ ಇನ್ನೂ ಒಂದು ಪ್ರಾಡಕ್ಟ್ ಬರೋದಿದೆ. ಸದ್ಯಕ್ಕೆ ಎರಡು ಬಂದಿದೆ. ಎರಡು ಒಂದೇ ಪ್ಯಾಕ್ ಆಗಿಬಿಟ್ಟು ಬಂದಿದೆ ಈ ತರ. ಅಂದ್ರೆ ಇದು ಆಕ್ಚುಲಿ ನನ್ಗಲ್ಲ, ಅಕ್ಕನ್ಗೆ. ನಾವು ಒಂದ್ ಸ್ವಲ್ಪ ಡಿಮಾರ್ಟ್ ಇಂದ ಬಾಕ್ಸ್ ತಂದಿದ್ವಲ್ವಾ, ಸ್ಟೋರೇಜ್ ಬಾಕ್ಸಸ್. ಅದೇ ತರದ್ದು ಅಕ್ಕನ್ಗೆ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ನಾನು ಮೀಶೋದಲ್ಲಿ ನೋಡಿದಾಗ ತುಂಬಾ ಕಡಿಮೆ ಬೆಲೆಯಲ್ಲಿತ್ತು, ಅಂದ್ರೆ ತುಂಬಾ ಕಮ್ಮಿ ಬೆಲೆಯಲ್ಲಿ. ನಮ್ಗೆ ಏನು ಡಿಮಾರ್ಟ್ಗಿಂತ ತುಂಬಾ ಕಮ್ಮಿ ಬೆಲೆಯಲ್ಲಿತ್ತು. ಸೊ ಹಂಗಾಗ್ಬಿಟ್ಟು ನಾನು ಇದನ್ನ ನೋಡೋಣ ಯಾವ ತರ ಇರುತ್ತೆ ಅಂದ್ಬಿಟ್ಟು ಬುಕ್ ಮಾಡಿದೀನಿ. ನಿಮ್ಗೂ ಕೂಡ ರಿವ್ಯೂ ತೋರಿಸ್ತೀನಿ ನಾನು ಯಾವ ತರ ಇದೆ ಅಂತ. ನಿಮ್ಮ ಎದುರುಗಡೆ ಈಗ ಓಪನ್ ಮಾಡ್ತೀನಿ, ನೋಡೋಣ ಯಾವ ತರ ಇದೆ ಅಂತ. ತುಂಬಾ ಚೆನ್ನಾಗಿದೆ ನೋಡಿ, ಈ ತರ ಪ್ಯಾಕ್ ಆಗಿ ಬಂದಿದೆ. ಅಂದ್ರೆ ಇದ್ರಲ್ಲಿ ಬಂದ್ಬಿಟ್ಟು ಈ ತರ ಕ್ಲೋಸ್ ಆಗಿ ಬಂದಿದೆ. ತುಂಬಾನೇ ಚೆನ್ನಾಗಿದೆ. ಬಟ್ ನಾನ್ ಒಂದ್ ಹೇಳೋದು ಏನು ಅಂದ್ರೆ, ನನ್ಗೆ ಇದು ಫೀಲ್ ಆದ ತಕ್ಷಣ ಅನ್ಬ್ರೇಕಬಲ್ ಮೇಡ್ ಇನ್ ಇಂಡಿಯಾ ನೋಡ್ಬೋದು. ಅನ್ಬ್ರೇಕಬಲ್ ಅಂತ ಇದೆ, ಮೇಡ್ ಇನ್ ಇಂಡಿಯಾ. ಅಂದ್ರೆ ಬ್ರೇಕ್ ಆಗೋದಿಲ್ಲ ಅಂತ ಮೇ ಬಿ, ಗೊತ್ತಿಲ್ಲ. ಕೆಳಗಡೆ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಬ್ರೇಕ್ ಆಗುತ್ತಾ ಇಲ್ವಾ ಅಂತ. ಬಟ್ ಕ್ಲೋಸ್ ಕ್ಯಾಪ್ ಲಿಡ್ ವೈಸ್ ಬಂದ್ರು ಕೂಡ ಚೆನ್ನಾಗಿ ಕ್ಲೋಸ್ ಆಗುತ್ತೆ. ಆದ್ರೆ ನಾನು ಇದ್ರದ್ದು ಪ್ರಾಡಕ್ಟ್ ಅಂದ್ರೆ ಇದು ಪೀಸ್ 12 ಪೀಸಸ್ ಒಂದು ಈ ತರದ್ದು 12 ಇತ್ತು, ಪ್ಯಾಕ್ ಆಫ್ 12 ಒಂದು ಸೆಟ್ ಅಲ್ಲಿ. ಅದನ್ನ ನಾನು ಬುಕ್ ಮಾಡಿದ್ದೆ. ಬಟ್ ಇದ್ರದ್ದು ಪ್ರೈಸ್ ಎಲ್ಲ ಏನು ಎಷ್ಟು ಅಂತ ಹೇಳ್ಬಿಟ್ಟು ನಾನು ಸೈಡ್ ಅಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಬೇಕಿದ್ರೆ ಚೆಕ್ಔಟ್ ಮಾಡ್ಬಿಟ್ಟು ತಗೊಳ್ಳಿ. ಬಟ್ ಆದ್ರೆ ಇದ್ರದ್ದು ಕ್ವಾಲಿಟಿ ನಾನು ವೈಸ್ ಹೇಳ್ಬೇಕು ಅಂದ್ರೆ, ಡಿಮಾರ್ಟ್ ಅಲ್ಲಿ ತಗೊಂಡಿರೋದಕ್ಕಿಂತ ಕ್ವಾಲಿಟಿ ಕಮ್ಮಿ ಇದೆ ಖಂಡಿತ. ನಂಗೆ ಫೀಲ್ ಗೊತ್ತಾಗ್ತಾ ಇದೆ. ನಮ್ದು ಅದನ್ನು ತೋರಿಸ್ತೀನಿ ಬೇಕಾದ್ರೆ. ಅದು ಫೀಲ್ ಅದು ತುಂಬಾ, ಒಂದ್ ನಿಮಿಷ ತೋರಿಸ್ತೀನಿ ಅದನ್ನು ಕೂಡ ನೋಡ್ಬೋದು. ಇದು ಬಂದ್ಬಿಟ್ಟು ಡಿಮಾರ್ಟ್ ಅಲ್ಲಿ ತಗೊಂಡಿರೋದು, ಸೇಮ್ ಇದೇ ತರ. ಬಟ್ ಸೈಜ್ ವೈಸ್ ಸ್ವಲ್ಪ ಚಿಕ್ಕದ್, ಇದು ಸ್ವಲ್ಪ ಚಿಕ್ಕದಿದೆ. ಮೀಶೋದಲ್ಲಿ ತಗೊಂಡಿರೋದು ಸೈಜ್ ವೈಸ್ ಇದು ಸ್ವಲ್ಪ ದೊಡ್ಡದಿದೆ. ಮತ್ತೆ ಹಾಗೇನೆ ರೇಟ್ ಬಂದ್ಬಿಟ್ರೆ ಇದು 1 ಪೀಸ್ 79 ರುಪೀಸ್, ಅಂದ್ರೆ 1 ರೂಪಿ ಕಮ್ಮಿ 8 ರುಪೀಸ್ ಆಯ್ತು ನನ್ಗೆ. ಇದು ಎಲ್ಲಾ ಸೇರ್ಬಿಟ್ಟು ಆಲ್ಮೋಸ್ಟ್ ಒಂದು 200 ಅಂಡ್ ಸಮಥಿಂಗ್ ಏನು ಅಂತ ಅನ್ಸುತ್ತೆ. ಬಟ್ ನನ್ಗೆ ನಾಟ್ ಶೋರ್. ನಾನು ಸೈಡ್ ಅಲ್ಲಿ ಕೊಟ್ಟಿರ್ತೀನಿ ಎಷ್ಟು ಅಮೌಂಟ್ ಅಂತ ಅನ್ನೋದು, ಚೆಕ್ ಮಾಡಿ. ಬಟ್ ಕ್ವಾಲಿಟಿ ವೈಸ್ ಆದ್ರೆ ಮಾತ್ರ ಖಂಡಿತ ಇದು ತುಂಬಾ ಕ್ವಾಲಿಟಿ ಇದೆ. ಆದ್ರೂ ಕೂಡ ಓಕೆ, ಇದನ್ನ ನಾವು ಪರ್ಚೇಸ್ ಮಾಡ್ಬೋದು. ಅಂದ್ರೆ ನಮ್ ರೇಂಜಿಗೆ ಬಂದ್ರೆ, ಅಂದ್ರೆ ಸ್ವಲ್ಪ ರೇಟ್ ಕಮ್ಮಿ ಇರ್ಲಿ ಪರವಾಗಿಲ್ಲ. ನೋಡಕ್ ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ನೋಡ್ಬೋದು ಈ ತರದ್ದು. ಇದು ಈ ತರ ಪ್ಯಾಕ್ ಆಫ್ 12 ಪೀಸಸ್. ಇದ್ರಲ್ಲಿ ಏನಾದ್ರು ಡ್ಯಾಮೇಜ್ ಏನಾದ್ರು ಇದ್ರೆ ನೋಡ್ಬಿಟ್ಟು ವಾಪಸ್ ಕೊಡ್ಬೇಕು. ನಾನು ಏನಕ್ಕೆ ಇಲ್ಲಿಗೆ ಬುಕ್ ಅಂದ್ರೆ, ಅಕ್ಕ ಅಲ್ಲಿ ಅವ್ರವ್ರಿಗೆನೆ ಬುಕ್ ಮಾಡು ಅಂತ ಹೇಳಿದ್ರು. ಬಟ್ ಅವ್ರಿಗೆ ಏನಂದ್ರೆ, ಅವರು ಕರೆಕ್ಟ್ ಆಗಿ ಅವರು ಮನೆ ಹತ್ರನೇ ಡೆಲಿವರಿ ಇಲ್ಲ. ಸೊ ಪಕ್ಕದ ಊರಲ್ಲಿ ಡೆಲಿವರಿ ಇದೆ. ಅಲ್ಲಿಗೆ ಇನ್ನು ಅಕ್ಕ ಅಲ್ಲಿಗೆ ತಗೊಂಡೋಗಿ ಕೊಟ್ಬಿಟ್ಟು, ಮತ್ತೆ ಅದನ್ನ ಊರಿಗೆ ತಗೊಂಡೋಗಿ ಅವ್ರು ಚೆಕ್ ಮಾಡಿ ಮತ್ತೆ ರಿಟರ್ನ್ ಮಾಡ್ಬೇಕು ಅಂದ್ರೆ, ಮತ್ತೆ ಸೇಮ್ ಪ್ಲೇಸ್ ತಂದು ಕೊಡ್ಬೇಕು ರಿಟರ್ನ್. ಆಮೇಲೆ ಅವ್ರು ಬಂದು ರಿಟರ್ನ್ ತಗೊಂಡು ಹೋಗ್ತಾರೆ. ಸೊ ಹಂಗಾಗುತ್ತೆ. ಹಂಗಾಗ್ಬಿಟ್ಟು ನಾನು ಪರವಾಗಿಲ್ಲ, ನನ್ಗೆ ಇಲ್ಲಿಗೆ ಬುಕ್ ಮಾಡ್ಕೊಂಡು, ನಾನು ಕ್ವಾಲಿಟಿ ಎಲ್ಲ ಹೇಗಿದೆ, ಮತ್ತೆ ಏನಾದ್ರು ಬ್ರೇಕ್ ಆಗಿರೋದು ಆ ತರ ಡ್ಯಾಮೇಜ್ ಏನಾದ್ರು ಇದ್ರೆ ನಾನು ಇಲ್ಲಿಂದಾನೆ ರಿಟರ್ನ್ ಮಾಡ್ಬೋದು, ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬುಕ್ ಮಾಡ್ಕೊಂಡಿದ್ದೆ. ಓಕೆ, ನೋಡೋಣ ಒಂದ್ಸರಿ ಅಕ್ಕನ ಹತ್ರ ಹೇಳಿ ನೋಡ್ತೀನಿ. ಅವಳೇನಾದ್ರೂ ಪರವಾಗಿಲ್ಲ ಇರ್ಲಿ ಅಂತ ಅಂದ್ರೆ ಇಟ್ಕೊಳ್ತೀನಿ. ಬಟ್ ಕ್ವಾಲಿಟಿ ವೈಸ್ ನನಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಲೋ ಕ್ವಾಲಿಟಿ ಅಂತ ಹೇಳ್ಬೋದು. ಬಟ್ ಸೈಜ್ ವೈಸ್ ಸ್ವಲ್ಪ ಕಮ್ಮಿ. ಹಾಗೆ ರೇಟ್ ಬಂತ ಅಂದ್ರೆ ಇದು ಓಕೆ. ರೇಟ್ಗೆ ನಾವು ಏನ್ ಪ್ರೈಸ್ ಇದು 1 ಪೀಸ್ ನಮ್ಗೆ 80 ರುಪೀಸ್ ಆಗುತ್ತೆ. ಇದು ಆಲ್ಮೋಸ್ಟ್ ಎಲ್ಲಾ ಪೀಸ್ಗೂ ಸೇರ್ಬಿಟ್ಟು ನಮ್ಗೆ 200 ಅಂಡ್ ಚೇಂಜ್ ಸಮಥಿಂಗ್ ಏನೋ ಇದೆ. ಸೊ ಹಂಗಾಗ್ಬಿಟ್ಟು ನಮ್ಗೆ ಓಕೆನೆ, ಪ್ರೈಸ್ ವೈಸ್ ನೋಡಿದ್ರೆ ಓಕೆ ಅಂತ ಹೇಳ್ಬೋದು. ಇನ್ನೊಂದು ಓಪನ್ ಮಾಡ್ತೀನಿ, ಅದನ್ನು ನೋಡ್ಬಿಡೋಣ. ಇದು ಈ ತರ ಪ್ಯಾಕ್ ಆಗಿ ಬಂದಿದೆ. ಪ್ಯಾಕಿಂಗ್ ವೈಸ್ ಅಂತೂ ಮೀಶೋದಲ್ಲಿ ನಿಜವಾಗ್ಲೂ ಯಾವುದೇ, ನಾನು ತುಂಬಾ ಐಟಮ್ ಬುಕ್ ಮಾಡ್ಕೊಂಡಿದ್ದೀನಿ. ಮನೆಗಿರ್ಬೇಕು, ಕಿಚನ್, ನಾನು ಇಲ್ಲಿ ನಮ್ಮ ಮನೆಗೂ ಸ್ವಲ್ಪ ಐಟಮ್ ಬುಕ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಒಂದು ಹಾಲ್ ಮಾಡ್ಬಿಟ್ಟು ತೋರಿಸ್ತೀನಿ ಮೀಶೋದು. ಇದು ಅಷ್ಟೇನೆ ತುಂಬಾ ಚೆನ್ನಾಗಿ ನೋಡ್ಬೋದು. ಈ ತರ ಬುಕ್ ಆಗಿ ಬಂದಿದೆ. ಇದು 8 ಪೀಸ್ ಸೆಟ್ ಆಗಿರುತ್ತೆ, ಸ್ವಲ್ಪ ದೊಡ್ಡ ಸೈಜು. ಅಂದ್ರೆ ಇದು ಇನ್ನೊಂದು ಏನು ಅಂದ್ರೆ, ಟ್ರಾನ್ಸ್ಪರೆಂಟ್ ಇರುತ್ತಲ್ವಾ, ನಾವು ಇದ್ರಲ್ಲಿ ಏನೇ ಒಳಗಡೆ ಇಟ್ಟರು ಕೂಡ ನಮ್ಗೆ ಗೊತ್ತಾಗುತ್ತೆ ಏನಿದೆ ಏನು ಅಂತ. ಅದೇ ಸ್ಟೀಲ್ ಬಾಕ್ಸ್ ಅಲ್ಲೆಲ್ಲ ಆದ್ರೆ ಅಷ್ಟೊಂದು ನಮ್ಗೆ ಇಲ್ಲ, ಕ್ಯಾಪ್ ತೆಗ್ದು ನೋಡ್ಬೇಕಾಗುತ್ತೆ. ಹಂಗಾಗಿ ಈ ತರ ಟ್ರಾನ್ಸ್ಪರೆಂಟ್ ನನ್ಗೆ ಬೆಸ್ಟ್ ಅಂತ ಅನ್ಸುತ್ತೆ. ಹಾಗಾಗಿ ಈ ತರದ್ದೇ ತಗೊಂಡಿದ್ದು. ಇದು ಅಷ್ಟೇನೆ
ನಾನು ಈ ಥರದ್ದು ಡಿಮಾರ್ಟ್ ಅಲ್ಲಿ ತೊಗೊಂಬಂದಿರೋದು 1 kgಗಿಂತ ಸ್ವಲ್ಪ ಕಮ್ಮಿ ಆಗುತ್ತೆ, ಇಲ್ಲಾಂದ್ರೆ ಆಲ್ಮೋಸ್ಟ್ 1 kg ನಿಯರ್ ಬೈ ಇಡ್ಸುತ್ತೆ ಅದರಲ್ಲಿ. ಇದು ಮೇ ಬಿ ಅಷ್ಟಿಲ್ಲ, 3/4 kg ಅಂತ ಅನ್ಸುತ್ತೆ. ಬಟ್ ಇದು ಅಷ್ಟೇನೆ ಕ್ವಾಲಿಟಿ ವೈಸ್ ಡಿಮಾರ್ಟ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲೋ ಕ್ವಾಲಿಟಿ ಅಂತ ಹೇಳ್ಬೋದು. ಪ್ರೈಸ್ ವೈಸ್ ನೋಡಿದ್ರೆ ನಿಜವಾಗ್ಲು ಅದು ನಂಗೆ 1 ಪೀಸೇನೆ 150 ಸಮಥಿಂಗ್ ಏನೋ ಆಗಿದೆ ಡಿಮಾರ್ಟ್ ಇಂದ ತೊಗೊಂಬಂದಿರೋದು. ಇದು ಎಲ್ಲ ಸೇರ್ಬಿಟ್ಟು ಅಷ್ಟೇನೆ 300 ಅಂಡ್ ಚೇಂಜ್ ಏನೋ ಇದೆ. ನಾನು ಪ್ರೈಸ್ನ ನಾನು ಆವಾಗಲೇ ಹೇಳ್ದಂಗೆ ನನ್ನ ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಬೇಕು ಅಂತ ಅಂದ್ರೆ ನೋಡ್ಬೇಕು ಇದರಲ್ಲಿ ಏನಾದರೂ ಡ್ಯಾಮೇಜ್ ಆ ಥರ ಏನಾದರೂ ಇದ್ರೆ ನಾನು ನೋಡ್ಬಿಟ್ಟು ರಿಟರ್ನ್ ಮಾಡ್ತೀನಿ, ನೋಡೋಣ. ಬಟ್ ಸದ್ಯಕ್ಕೆ ಹಾಗೇನೆ ಇಟ್ಟಿರ್ತೀನಿ. ಅಕ್ಕ ಮೇನ್ ನಾನು ಇನ್ನೊಂದು ಏನಕ್ಕೆ ಇಷ್ಟು ಬೇಗ ಬುಕ್ ಮಾಡಿದೆ ಅಂದ್ರೆ ಅಕ್ಕ ನಾಳೆ ಬರ್ತಾ ಇದ್ದಾರೆ, ಒಂದು ಗೃಹಪ್ರವೇಶ ಇದೆ ಇಲ್ಲಿ. ಸೊ ಹಂಗಾಗ್ಬಿಟ್ಟು ಆ ಗೃಹಪ್ರವೇಶಕ್ಕೆ ಬರ್ತಾರಲ್ವಾ, ಇನ್ನು ನನಗೆ 7 days ರಿಟರ್ನ್ ಪಾಲಿಸಿ ಇರುತ್ತಲ್ವಾ, ಅವಾಗ ಅವಳು ಏನಾದ್ರು ಬೇಡ ಇನ್ ಕೇಸ್ ಕ್ವಾಲಿಟಿ ಏನಾದ್ರು ಚೆನ್ನಾಗಿಲ್ಲ ಆ ಥರ ಏನಾದ್ರು ಅಂದ್ರೆ ರಿಟರ್ನ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗ ಬುಕ್ ಮಾಡಿದೆ. ಇದು ನನಗೆ 2 days ಆಗಿದೆ ಬಂದು, ಇನ್ನು ನಾಳೆ ಬಂದ್ರೆ ಓಕೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಆವಾಗ ಅವಳು ನೋಡ್ಬಿಟ್ಟು ಅದು ರಿಟರ್ನ್ ಮಾಡೋದಕ್ಕೂ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಸದ್ಯಕ್ಕೆ ಬುಕ್ ಮಾಡಿದ್ದೀನಿ. ಇನ್ನೂ ಒಂದು ಐಟಮ್ ಬರಬೇಕು, ಅದು ಕೂಡ ಅಕ್ಕನಿಗೆ ಬುಕ್ ಮಾಡಿರೋದು, ಅಕ್ಕ ಅವ್ರ ಮನೆಗೆ ನೋಡ್ತೀನಿ. ಅದು ಬಂದ್ಮೇಲೆ ನಾನು ಅದನ್ನು ಕೂಡ ನಾನು ನಿಮ್ಗೆ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಮೇ ಬಿ ಇವತ್ತು ಡೆಲಿವರಿ ಅಂತ ಇದೆ, ಅದು ನನಗೆ ಮೆಸೇಜ್ ಎಲ್ಲ ಬಂದಿದೆ ಇವತ್ತು ಡೆಲಿವರಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವತ್ತು ಆದ್ರೆ ನಾನು ಇವತ್ತೇನೆ ಅದನ್ನು ಈ ವ್ಲಾಗಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಸ್ವಲ್ಪ ನೋಡ್ಬೋದು ಈ ತರ ಸ್ವಲ್ಪ ಡ್ಯಾಮೇಜ್ ತರ ಆಗಿದೆ, ಅಂದ್ರೆ ಇದು ಏನು ಗೊತ್ತಿಲ್ಲ, ಕಾಣಿಸ್ತಾ ಇದೆ ಅನ್ಸುತ್ತಾ ಇಲ್ಲಿ ಒಂದಿಷ್ಟೇ ಇಷ್ಟು. ಸೊ ನೋಡೋಣ ಇದೇನು ಅಂತ ಗೊತ್ತಿಲ್ಲ, ಎಲ್ಲ ಚೆಕ್ ಮಾಡ್ತೀನಿ ಒನ್ಸ್. ಸೊ ನಾನೇನು ಹೇಳಿದ್ನಲ್ವ ಇನ್ನೊಂದು ಪ್ರಾಡಕ್ಟ್ ಬರೋದಿದೆ ಅಂತ, ಅದು ಕೂಡ ರಿಸೀವ್ ಆಯಿತು ಇವತ್ತು ಸಂಜೆ ಅಷ್ಟೊತ್ತಿಗೆ. ಸೊ ಇನ್ನು ಅದನ್ನು ಕೂಡ ಓಪನ್ ಮಾಡ್ತಾ ಇದ್ದೆ. ಅಂದರೆ ಅಕ್ಕ ಬಂದಿದ್ದಾರೆ ಆಲ್ರೆಡಿ, ನಾನು ಹೇಳಿದ್ನಲ್ವ ಅಕ್ಕ ಬರ್ತಾರೆ ಅಂತ. ಸೊ ಬಂದಿದ್ದಾರೆ ಅಕ್ಕ, ಅವಳು ಮೇ ಬಿ ಬೆಳಗ್ಗೆ ಬಂತು, ಆಮೇಲೆ ಅಕ್ಕ ಬಂದುಬಿಟ್ಟು ಮಧ್ಯಾಹ್ನ ಹಂಗೆ ಬಂದರು. ಸೊ ಹಾಗಾಗಿಬಿಟ್ಟು ಅಕ್ಕನ ಎದುರುಗಡೆನೇ ಅದನ್ನೆಲ್ಲ ಓಪನ್ ಮಾಡ್ತಾ ಇದ್ದೆ ಬಾಕ್ಸು. ಇದು ಬಂದುಬಿಟ್ಟು ಫ್ರಿಜ್ಜಲ್ಲಿ ನಾವೇನಾದರೂ ತರಕಾರಿ ಮತ್ತು ಸೊಪ್ಪು ಈ ಥರ ಎಲ್ಲ ಆ ಥರದ್ದೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಮುಂಚೆ ಇದೇ ಥರದ್ದು ಬುಕ್ ಮಾಡ್ಕೊಂಡಿದ್ದೀನಿ. ಕ್ವಾಲಿಟಿ ವೈಸ್ ಅಂತೂ ನಿಜವಾಗ್ಲೂ ಆಸಮ್ ಆಗಿದೆ. ಮತ್ತು ಬೇರೆ ಇನ್ನೊಂದು ಮಾತು ಹೇಳೋಂಗೆ ಇಲ್ಲ, ಚೆನ್ನಾಗಿಲ್ಲ ಅಥವಾ ಬೇರೆ ಇನ್ನೊಂದು ಪ್ರಾಡಕ್ಟ್ ನೋಡೋಣ ಅನ್ನೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ. ಸೊ ಹಾಗಾಗಿ ಇನ್ನು ಅಕ್ಕನೂ ಅದನ್ನು ನೋಡಿ ಹೇಳ್ತಾ ಇದ್ರು, ಇನ್ನೊಂದು ಸ್ವಲ್ಪ ಅಂದರೆ ಇದು ಸ್ವಲ್ಪ ಶಾರ್ಟ್ ಇದೆಯೇನೋ, ಇನ್ನೊಂದು ಸ್ವಲ್ಪ ಉದ್ದ ಇದ್ದಿದ್ರೆ ಚೆನ್ನಾಗಿರ್ತಿತ್ತಾ ಅಂತ. ಬಟ್ ಲಾಂಗ್ ಇರೋದನ್ನು ನೋಡಿದ್ದೆ, ಬಟ್ ಅದು ಒಂದು ಚೂರು ಚೆನ್ನಾಗಿಲ್ಲ, ಒಂದು ಸ್ವಲ್ಪನೂ ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಅಕ್ಕ ಇದನ್ನು ನೋಡಿ ಅಂತೂ ತುಂಬ ಅಯ್ಯೋ ಅಷ್ಟು ಚೆನ್ನಾಗಿದೆ, ನಾನು ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾ ಇದ್ರು. ಮತ್ತು ಹಾಗೆ ನಾನು ನೆಕ್ಸ್ಟು ಸ್ಟೋರೇಜ್ ಬಾಕ್ಸ್ ಎಲ್ಲ ನಾನು ನೆನ್ನೆ ರಿವೀಲ್ ಮಾಡಿ ತೋರಿಸಿದ್ನಲ್ವ, ಅನ್ಬಾಕ್ಸ್ ಮಾಡಿ ಅದನ್ನು ತೋರಿಸಿದ್ರೆ ಅದನ್ನು ಕೂಡ ನಾನು ಮೇ ಬಿ ಅಕ್ಕ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳ್ಬೋದೇನೋ ಅಂದ್ಕೊಂಡೆ. ಬಟ್ ಆ ಪ್ರೈಸ್ಗೆ ನಾನು ಆವಾಗಲೇ ಹೇಳ್ದಂಗೆ ಆಸಮ್ ಆಗಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಮಸ್ಟ್ ಬೈ ಅಂತಲೇ ಹೇಳ್ಬೋದು. ಅಕ್ಕ ಕೂಡ ಹಂಗೆ ಹೇಳ್ತಾ ಇದ್ದಾರೆ. ಈವನ್ ಸ್ವಲ್ಪ ಚಿಕ್ಕ ಸ್ಟೋರೇಜ್ ಬಾಕ್ಸ್ ಇರ್ಬೋದು, ದೊಡ್ಡ ಸ್ಟೋರೇಜ್ ಬಾಕ್ಸ್ ಇರ್ಬೋದು, ಎರಡೂ ಅಷ್ಟೇನೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಅಕ್ಕ ಎಕ್ಸ್ಪ್ರೆಷನ್ನಲ್ಲೇ ಗೊತ್ತಾಗ್ಬೋದು. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಕ್ಕನೂ. ಆಮೇಲೆ ನಾನು ಅದನ್ನೇ ಕೇಳ್ತಾ ಇದ್ದೆ, ನೀನು ಹೇಳು ನೋಡಿ ಇಲ್ಲಿ ಸೂಪರಾಗಿದ್ದಾವೆ, ಬೇರೆ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ನಿಮಗೂ ಯಾರಿಗಾದ್ರೂ ಬೇಕಂದರೆ ನಿಜವಾಗ್ಲೂ ಪರ್ಚೇಸ್ ಮಾಡಿ, ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. 3 ಬಾಕ್ಸದ್ದು ಲಿಂಕನ್ನು 3 ಪ್ರಾಡಕ್ಟ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅಕ್ಕ ಹೇಳ್ತಾ ಇದ್ದಾರೆ ಅಲ್ಲಿ ಮನೇಲಿರ್ತಕ್ಕಂಥ ಸ್ಟೀಲ್ ಬಾಕ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಥರ ಬಾಕ್ಸ್ ಎಲ್ಲನೂ ತೆಗೆದುಬಿಟ್ಟು ಒಂದೇ ಥರದ್ರಲ್ಲಿ ಇದೇ ಥರದ್ರಲ್ಲಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಸ್ಟೀಲ್ ಬಾಕ್ಸಲ್ಲಿ ಪ್ರತಿಯೊಂದು ತೆಗೆದು ನೋಡಬೇಕು. ಇದರಲ್ಲಾದರೆ ನಾವು ಏನೇನೇ ಹಾಕಿಟ್ರೂ ಚೆನ್ನಾಗಿ ಕಾಣುತ್ತೆ, ಬೇಗ ತೊಗೊಂಡು ನಾವು ಅಡುಗೆ ಮಾಡಬೇಕಾದ್ರೆ ತುಂಬ ಕಂಫರ್ಟಾಗಿರುತ್ತೆ ಅಂತ ಹೇಳ್ತಾ ನಾನು ಬಾಕ್ಸ್ ಎಲ್ಲನೂ ತೆಗೆದುಬಿಟ್ಟು ಇನ್ನು ಈ ಥರ ಇದೇ ಬಾಕ್ಸಲ್ಲೆಲ್ಲ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಅಂತ ಹೇಳ್ತಾವ್ರೆ. ಹಾಗೆ ಇನ್ನು ಅಮ್ಮನಿಗೂ ಏನಾದರೂ ಬೇಕು ಅಂತ ಅಂದರೆ ಬುಕ್ ಮಾಡು ಅಂತ ಹೇಳಿದ್ರು. ಬಟ್ ಅಮ್ಮನ ನಾನು ಇನ್ನೂ ಕೇಳಲಿಲ್ಲ. ಮತ್ತು ಎಷ್ಟು ಪ್ರೈಸು ಅಂತ ಹೇಳ್ತಾ ಇದ್ದಾರೆ. ನಾನು ಅಕ್ಕನಿಗೆ ಕರೆಕ್ಟಾಗಿ ಪ್ರೈಸ್ ಹೇಳಿರಲಿಲ್ಲ, ಅವ್ರಿಗೆ ಜಸ್ಟ್ ಸುಮ್ಮನೆ ಹಾಗೇನೇ ಅಂದರೆ ನಾನು ಡಿಮಾರ್ಟಿಂದ ಏನು ತಂದಿದ್ನಲ್ವ ಬಾಕ್ಸಸ್ಸು, ಈ ಥರದ್ದು ಬಾಕ್ಸ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಈ ಥರದ ಬಾಕ್ಸು ನನಗೂ ಇಲ್ಲ ಅಂದರೆ ಡಿಮಾರ್ಟಲ್ಲೇ ಆಗಲಿ ಹೋಗಿ ತೊಗೊಂಬರೋಣ ಅಂತ. ನಾನು ಡಿಮಾರ್ಟಲ್ಲಿ ಬೇಡ, ಸುಮ್ಮನೆ ಅದು ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು ನನಗೆ. ಆನ್ಲೈನಲ್ಲಿ ನೋಡೋಣ ಇರು, ಮೀಶೋದಲ್ಲಿದೆ, ಬುಕ್ ಮಾಡ್ತೀನಿ ಅಂತ ಹೇಳಿದ್ದೆ. ಅಕ್ಕ ಸರಿ ಆಯಿತು ಬುಕ್ ಮಾಡು ಅಂತ ಹೇಳಿದರು. ಸೊ ಹಂಗಾಗಿಬಿಟ್ಟು ಬುಕ್ ಮಾಡಿದ್ದೆ.
ಮತ್ತು ಹಾಗೆಯೇ ಇನ್ನು ಟವಲ್ ಕೂಡ ಬೇಕು ಅಂತ ಹೇಳಿದರು. ಆ ಟವಲ್ ಮಾತ್ರ ಅಕ್ಕನೇ ತೋರಿಸಿದ್ರು. ತೋರಿಸ್ಬಿಟ್ಟು ಟವಲ್ಲು ಬುಕ್ ಇದ್ರ ಜೊತೆ ಟವಲ್ಲು ಬುಕ್ ಮಾಡು ಅಂತ. ಆಮೇಲೆ ನಾನು ಅದನ್ನು ಕ್ವಾಲಿಟಿ ಗೊತ್ತಿರಲಿಲ್ಲ ಯಾವ ಚೆನ್ನಾಗಿರುತ್ತೆ ಅಂತ, ಹಂಗಾಗ್ಬಿಟ್ಟು ಸುಮ್ಮನೆ ಆಗಿದ್ರೆ. ಇವಾಗ ಮಾಡಿಬಿಡು, ಈಗ ಹೇಳ್ತಾರೆ ನನಗೆ, ಈಗ ಬುಕ್ ಮಾಡಿಬಿಡು, ಬರುತ್ತೆ ಸಂಜೆ ಅಷ್ಟೊತ್ತಿಗೆ, ಇಲ್ಲ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಬರುತ್ತೆ ಅಂತ. ಮೀಶೋದಲ್ಲಿ ಇಲ್ಲ ಅಷ್ಟು ಬೇಗ ಬರಲ್ಲ, ಸ್ವಲ್ಪ ಲೇಟ್ ಆಗುತ್ತೆ, ಮತ್ತು ಬ್ಲಿಂಕಿಟಲ್ಲಿ ಬುಕ್ ಮಾಡು ಅಂದರು. ನನಗೆ ಬ್ಲಿಂಕಿಟಲ್ಲಿ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಯಾವ ಥರ ಇರುತ್ತೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಇನ್ನು ಅಕ್ಕನಿಗೆಲ್ಲ ಏನೇನು ತೊಗೊಂಬಂದಿದ್ನಲ್ವ ಅದನ್ನೆಲ್ಲ ನಾನು ಕೊಟ್ಬಿಟ್ಟು ಇನ್ನು ಇದನ್ನು ಕೂಡ ಬಾಕ್ಸ್ ಮಾಡ್ತಾಯಿದ್ದೀನಿ. ಅಕ್ಕ ನೋಡು ಆವಾಗಲೇ ಎಲ್ಲ ನಾನು ಕೊಟ್ಬಿಟ್ಟ, ಸರಿ ನಾನು ಹೋಗ್ತೀನಿ ಬಿಡು, ಇನ್ನು ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ತಾವ್ರೆ. ಸರಿ ಆಯಿತು ತಗೊಂಡು ಹೋಗು ಅಂತ ಹೇಳ್ತಾ ಇದ್ದೆ. ಅದನ್ನೇ ನಗ್ತಾವ್ರೆ. ಇನ್ನು ಮಕ್ಳಿಗೂ ಬಾಯ್ ಅಂತ ಹೇಳ್ತಾ ಐತೆ, ಅಂದರೆ ಸುಮ್ಮನೆ ತಮಾಷೆಗೆ ಇನ್ನೆಲ್ಲ ಕೊಟ್ರಲ್ವ ಅನ್ನೋ ಹಾಗೆ. ಸರಿ ಬಾಯ್ ಅಂತ ಹೇಳಿದ್ರೆ ಸುಕ್ಷ ಮಾತ್ರ ಅಯ್ಯೋ ಬೇಡ ದೊಡಮ್ಮ ಅಷ್ಟು ಬೇಗ ಹೋಗಬೇಡ ಅಂತ. ಇನ್ನು ಶಮಂತಕ್ಕೆ ಬಾಯ್ ಮಾಡಿದ್ರೆ ಅವನು ಬಾಯ್ ಅಂತ ಹೇಳ್ತಾ ಇದ್ದಾನೆ. ಸರಿ ಬಾಯ್ ಅಂತ. ಇನ್ನು ನಮ್ಮ ಚಿಂಟುಕ್ಕೆ ಅವನಿಗೆ ಬಾಯ್ ಮಾಡಿದ್ರೆ ಅವನು ಕೂಡ ಬಾಯ್ ಅಂತ ಹೇಳ್ತಾ ಅವನೇ. ಅಷ್ಟೇ ಅಲ್ವಾ, ಗಂಡು ಮಕ್ಳಂತ ಅಂದ್ರೇನೆ ಅದೇ, ಹೆಣ್ಮಕ್ಳಿಗಾದರೆ ತಾಯಿ ಅಂತ ಅಂದರೆ ಇರಲಿ ಇನ್ನೊಂದು ಸ್ವಲ್ಪ ದಿನ ಅವ್ರು ಇರಬೇಕು ಅನ್ನೋ ಒಂದಿರುತ್ತೆ ನೋಡಿ. ಶಮಂತನೂ ಅಷ್ಟೇ ಬಾಯ್ ಹೇಳ್ತಾವನೆ. ಇವರು ನಾನು ಆ್ಯಕ್ಚುಲಿ ವಾಯ್ಸ್ ಓವರೆಲ್ಲ ಅಲ್ಲೇ ಇತ್ತು, ವಾಯ್ಸ್ ಓವರ್ ಕೊಡೋ ಅವಶ್ಯಕತೆ ಇರಲಿಲ್ಲ, ಆ್ಯಸ್ ಇಟ್ ಈಸ್ ವಾಯ್ಸ್ ಹಾಗೆ ಇಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮಕ್ಕಳಲ್ಲಿ ನಂದೊಂದು ವಿಡಿಯೋ ನೋಡ್ತಾ ಇದ್ರು, ಆ ವಿಡಿಯೋದು ವಾಯ್ಸ್ ಎಲ್ಲ ಇದರಲ್ಲಿ ಬರ್ತಾ ಇತ್ತು. ಸೊ ಹಾಗಾಗ್ಬಿಟ್ಟು ನನ್ನ ವಾಯ್ಸ್ನ ಕಟ್ ಮಾಡಿ ಬೇರೆ ವಾಯ್ಸ್ ಹಾಕಿದ್ದೀನಿ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ.